ಭದ್ರಾವತಿ ಹಾಗೂ ಶಿವಮೊಗ್ಗ ಆಕಾಶವಾಣಿ ಕೇಂದ್ರ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಹೆಗ್ಡೆ ಅಂತ. ನಾನು ಸಾಗರದಲ್ಲಿ ನ್ಯಾಯವಾದಿಯಾಗಿ ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿ, ರೈತ ಮತ್ತು ಕಾನೂನು ಈ ವಿಚಾರ ಕುರಿತು ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ತಾವು ಇಷ್ಟಪಡ್ತೀರಾ? ರೈತ ಮತ್ತು ಕಾನೂನು ಅಂದರೆ ಎರಡು ಡೈವರ್ಜೆಂಟ್ ಥಿಂಗ್ಸ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಸಾಧಾರಣವಾಗಿ ಅಂದರೆ ಹಳೆ ತಲೆಮಾರು ಏನೇನು ಈ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಿದೆ ಅವರೆಲ್ಲ ಬಹುಶಃ ಅನಕ್ಷರಸ್ಥರೇ ಆಗಿದ್ದಾರೆ. ಅಂದರೆ ಕಾನೂನಿನ ಬಗ್ಗೆ ತುಂಬ ಕಡಿಮೆ ತಿಳುವಳಿಕೆ ಇದೆ ಅವರಿಗೆ. ಸೊ ಹಾಗಾಗಿ ಇವತ್ತಿನ ತಾರೀಕಿಗೂ ಕೂಡ, ಈ ದಿನಾಂಕದಂದು ಕೂಡ, ಅಂದರೆ ಈ ಜಮಾನದಲ್ಲೂ ಕೂಡ ಅವರಿಗೆ ಅವರ ಹಕ್ಕುಪತ್ರದಲ್ಲಿ ಅಂದರೆ RTCಯಲ್ಲಿ ಇನ್ನೂ ಅವರ ತಾತ ತಂದೆಯವರ ಹೆಸರೇ ಇರುತ್ತೆ. ಸರ್ಕಾರದ ಹಲವಾರು ಯೋಜನೆಗಳ ಬೆನಿಫಿಟನ್ನು, ಉಪಯೋಗಗಳನ್ನು ಅವ್ರಿಗೆ ಸಿಗೋದಿಲ್ಲ. ಸೊ ಈ ವಿಚಾರವಾಗಿ ಅವರು ತಮ್ಮ ಎಲ್ಲ ದಾಖಲೆಗಳನ್ನು ವಕೀಲರನ್ನು ಸಂಪರ್ಕ ಮಾಡಿಯೋ ಅಥವಾ ನ್ಯಾಯಾಲಯದಲ್ಲಿ ಈಗ ಉಚಿತ ಕಾನೂನು ಸೇವೆ ಅಂತ ಇರುತ್ತೆ, ಅಲ್ಲಿ ಸಂಪರ್ಕ ಮಾಡಿಯೋ ಅವರು ತಮ್ಮ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ತಾವು ಇದನ್ನು ಯಾವ ಒಂದು ಸಮಸ್ಯೆಗಳು ಎದುರಿಸ್ಬೋದು ಸರ್? ಈಗ ನಮ್ಮ ಒಂದು ರೈತಾಪಿ ವರ್ಗ ಮೊದಲಿನ ಹಾಗೆ ಏನು ಅನಕ್ಷರಸ್ಥರಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಅಕ್ಷರಸ್ಥರು, ಆಮೇಲೆ ಜೊತೆಗೆ ತುಂಬ ಒಂದು ಆಧುನಿಕ ವಿಚಾರಗಳು ತಿಳ್ಕೊಂಡವರು. ಒಬ್ಬ ಸಾಮಾನ್ಯ ಹಾಲು ಮಾರಾಟ ಮಾಡೋನು ಕೂಡ ಅಮೆರಿಕಾಗೆ ಹೋಗಿ ಬರೋ ಒಂದು ಅಷ್ಟೊಂದು ಅವರು ಬೆಳ್ಕೊಂಡಿದ್ದಾರೆ. ಹಿಂದೇನೂ ಇಲ್ಲ, ಅಂದರೆ ರೈತರು ಮೊದಲಿದ್ದಿನ ಹಾಗೆ ಏನಿಲ್ಲ. ಆದ್ರೂ ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ಯಾವ ವಿಚಾರ ಅಂತ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ, ಏನು ಅಂತಂತೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಈಗ ತಾವು ಹೇಳಿದ ಹಾಗೆ ಈಗ ಯಾರ್ದೋ ಅಜ್ಜನ ಹೆಸರು ಮೇಲೆ ಇದ್ದು ಇನ್ನೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗಿರ್ತಾರೆ. ಮುಂದೆ ಕೂಡ ಇದನ್ನು ಕೃಷಿ ಅವರ ಹೆಸರು ಮೇಲೆ ಇರುತ್ತೆ. ಯಾರೋ ಸತ್ತೋಗಿ 30 ವರ್ಷ ಆದ್ರೂ ಅವರು ಇನ್ನೂ ಆ ಒಂದು ಹೆಸರು ಮೇಲೆ ಅವರು ಮುಂದುವರ್ಸ್ಕೊಂಡು ಹೋಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂತ ಹೇಳ್ತೀರಾ? ಮೊದಲನೇದಾಗಿ ರೈತನ ಪ್ರಮುಖ ದಾಖಲೆ ಅಂದರೆ ಅವನ ಹಕ್ಕುಪತ್ರ, ಅಂದರೆ RTC, ಪಹಣಿ ಪತ್ರಿಕೆ ಅಂತ ನಾವು ಹೇಳ್ತೀವಿ. ಸೊ ಆ ಪಹಣಿ ಪತ್ರಿಕೆಯಲ್ಲಿ ಈಗ ತಂದೆಯವರ ಹೆಸರಲ್ಲಿತ್ತು ಅಂತಂದರೆ ತಂದೆಯವರ ಮರಣದ ನಂತರ ಅವರ ಮರಣ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟಂತಹ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಅದನ್ನು ಸಲ್ಲಿಸಿ ತಮ್ಮ ಹೆಸರಿಗೆ, ಅಂದರೆ ಯಾರ್ಯಾರು ಮೊದಲನೇ ವರ್ಗದ ವಾರಸುದಾರರಾಗಿರ್ತಾರೋ ಅವರ ಹೆಸರಿಗೆ ಆ ಪಹಣಿ ಪತ್ರಿಕೆಯನ್ನು ಬದಲಾವಣೆ ಮಾಡಿಕೊಳ್ಳೋದು ಮೊದಲನೇ ಹಂತ. ನಾವು ಇವತ್ತಿಗೂ ಗಮನಿಸಬಹುದು, ಹಳ್ಳಿಗಳಲ್ಲಿ ಹಲವಾರು ಜನರ RTCಯಲ್ಲಿ ಅಂದರೆ ಪಹಣಿ ಪತ್ರಿಕೆಯಲ್ಲಿ ಇನ್ನು ಅವರ ಪೂರ್ವಜರ ಹೆಸರೇ ಇರುತ್ತೆ. ಸೊ ಅದು ಏನಾಗ್ಬಿಡುತ್ತೆ ಅಂದರೆ ಬೆಳೆ ಸಾಲ ತಗೊಳ್ಬೇಕಾದ್ರೆ ಅಥವಾ ಬೇರೆ ಯಾವುದೋ ಸಾಲವನ್ನು ಯೋಜನೆಗಳ ಖಂಡಿತವಾಗಿ ತೊಡಕ ಉಂಟಾಗುತ್ತದೆ. ಎರಡನೇದಾಗಿ ಆ ಪಹಣಿ ಪತ್ರಿಕೆಯಲ್ಲಿ ಜಮೀನು ಅಭಿವೃದ್ಧಿಗೋ ಬೇರೆ ಏನೋ ಕೆಲಸಕ್ಕೋ ಆ ಪಹಣಿ ಪತ್ರಿಕೆಯನ್ನು ಏನು ಇಟ್ಟು ಇವರು ರೈತರು ಸಾಲ ತಗೊಂಡಿರ್ತಾರೆ, ಆ ಪಹಣಿ ಪತ್ರಿಕೆ ಋಣಗಳು ಎಂಬ ಕಾಲಂನಲ್ಲಿ ಇನ್ನು ಆ ಬ್ಯಾಂಕಿನ ಹೆಸರೇ ಬರ್ತಾ ಇರುತ್ತೆ. ಸಾಲವನ್ನೇ ಇವರು ತೀರಿಸಿರ್ತಾರೆ, ಬಟ್ ಆ ಬ್ಯಾಂಕಿನ ಹೆಸರೇ ಬರ್ತಾ ಇರುತ್ತೆ. ಸೊ ಅದ ಹಕ್ಕು ಖುಲಾಸೆಯನ್ನು ಮಾಡ್ಕೊಳ್ಳೋದು ಒಂದು ಪ್ರಮುಖ ಹಂತ. ಸೊ ಅದನ್ನು ಎಷ್ಟೋ ಜನ ರೈತರು ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದು ಇವತ್ತಿನ ದಿನಾಂಕದವರೆಗೂ ಅದೇ ಮುಂದುವರಿತಾ ಹೋಗಿರುತ್ತೆ. ಅದು ಸಹ ರೈತರಿಗೆ ತೊಡಕುಂಟಾಗುತ್ತೆ. ಸೊ ಆ ಒಂದು ಪಹಣಿ ಪತ್ರಿಕೆ ಸರಿಯಾಗಿರ್ಬೇಕಂತ ಹೇಳ್ತೀರಾ? ಹೌದು. ಇದಲ್ದೇ ಈಗ ಅವರ ಪೂರ್ವಜರ ಒಂದು ಏನು ಜಮೀನಿರುತ್ತೋ ಆ ಜಮೀನು ಅವರು ಹಂಚಿಕೆ ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ರೂಢ್ ಮೆಥಡಲ್ಲಿ. ನಿಂದು ಇಷ್ಟಪ್ಪ, ನೀನು ಇಷ್ಟು ಇದು ಮಾಡ್ಕೊ, ನಾನು ಇಷ್ಟು ಇದು ಮಾಡ್ಕೊತೀನಿ ಅಂತಂತೆ ಯಾರ್ದೋ ಊರಿನ ಜನ ಸ್ವಲ್ಪ ಸೇರಿಬಿಟ್ಟು ಮಾಡಿರ್ತಾರೆ. ಆಮೇಲೆ ನಂತರದ ಒಂದು ದಿನಗಳಲ್ಲಿ ಅವರ ಮಕ್ಕಳಾಗಿರಲಿ ಅಥವಾ ಅವರ ಮಗಳಾಗಿರಲಿ, ಇಲ್ಲ ದೊಡ್ಡವನಿಗೆ ಸ್ವಲ್ಪ ಜಾಸ್ತಿ ಹೋಗಿದೆ ಜಮೀನು, ನಮಗೆ ಸ್ವಲ್ಪ ಕಡಿಮೆ ಬಂತಲ್ಲ, ಇಲ್ಲ ನಾವು ಸರಿ ಮಾಡಬೇಕು ಇದನ್ನು ಅಂತಂತ ಹೇಳೋ ಒಂದು ಸಂದರ್ಭದಲ್ಲಿ ಕಾನೂನು ಯಾವ ರೀತಿಯಿಂದ ಸಹಾಯ ಮಾಡುತ್ತೆ? ಸೊ ಈಗ ಈ ಒಂದು ಏನು ಪಾರ್ಟಿಷನ್, ಹಿಸ್ಸೆ ಅಂತ ನಾವು ಅದನ್ನು ಕಾನೂನಿನ ಭಾಷೆಯಲ್ಲಿ ಹಿಸ್ಸೆ ಅಂತ ಕರಿತೀವಿ. ಸೊ 2004ರಿಂದ ಆಚೆಗೆ ಜುಬಾನಿ ಹಿಸ್ಸೆ ಅಂದರೆ ಬಾಯಿ ಮಾತಿನ ಈ ಹಿಸ್ಸೆಗೆ ಒಂದು ಬೆಲೆ ಇತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆಮೇಲೆ 2004ರಲ್ಲಿ ತಿದ್ದುಪಡಿ ಆಗುತ್ತೆ, ಹಿಂದೂ ಸಕ್ಸಿಷನ್ ಆ್ಯಕ್ಟ್, ಪ್ರಮುಖವಾಗಿ ಹಿಂದೂ ಸಕ್ಸಿಷನ್ ಆ್ಯಕ್ಟ್. ಅಂದರೆ ನಮ್ಮ ದೇಶದ ಕಾನೂನು ಹಿಂಗೆ, ಇದು ಧಾರ್ಮಿಕ ಇದಕ್ಕೆ ಸಂಬಂಧಪಟ್ಟಾಗಿ ಹಿಂದೂ ಸಕ್ಸಿಷನ್ ಆ್ಯಕ್ಟ್ ಏನು ತಿದ್ದುಪಡಿ ಆಗುತ್ತೆ. ಅದಾದಮೇಲೆ ಈ ಬಾಯಿ ಮಾತಿನ ಹೆಸರುಗಳಿಗೆ ಮೊದಲಿನ ಆ ಒಂದು ವ್ಯಾಲ್ಯೂ ಅನ್ನೋದು ಯಾವುದು ಬೆಲೆ ಇಲ್ಲ, ಹೌದು, ಸಿಂಧುತ್ವ ಇಲ್ಲ. ಸೊ ಹಾಗಾಗಿ ಯಾವುದೇ ಹಕ್ಕು ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಅದು ಇಟ್ಸ್ ನೀಡ್ಸ್ ಟು ಬಿ ರಿಜಿಸ್ಟರ್ಡ್ ಅಂತ ಸೆಕ್ಷನ್ 17
ಆಫ್ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ಹೇಳುತ್ತೆ. ಸೊ ಹಾಗಾಗಿ ರೈತರು ಸಾಧ್ಯ ಆದಷ್ಟು ಈ ಹಿಸ್ಸೆಗಳನ್ನು ರಿಜಿಸ್ಟರ್ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಥವಾ ಈಗ ತಂದೆಯ ಮರಣದ ನಂತರ ಒಂದು 8-10 ಜನ ಅಣ್ಣ ತಮ್ಮಂದಿರು ಇರ್ತಾರೆ, ಅಥವಾ ಮೊದಲನೇ ವರ್ಗದ ವಾರಸುದಾರರು ಅಂತ ನಾವೇನು ಕರಿತೀವಿ ಇರ್ತಾರೆ. ಅವರ ಮಧ್ಯ ಏನಾದರೂ ವೈಮನಸ್ಸು ಬಂದರೆ, ನನಗೆ ಇಷ್ಟು ಬೇಕಾಗಿತ್ತು ಬಟ್ ಆದರೆ ಇಷ್ಟೇ ಕೊಟ್ಟಿದ್ದಾರೆ ಅನ್ನುವಂತಹ ಏನೋ ಒಂದು ವೈಮನಸ್ಸು ಬಂದರೆ ಅವರು ನ್ಯಾಯಾಲಯಕ್ಕೆ ಹಿಸ್ಸಾ ದಾವವನ್ನು ಸಲ್ಲಿಸಿ, ಈ ಮೈಸೂರು ಕರ್ನಾಟಕದಲ್ಲಿ ಹಿಸ್ಸಾ ದಾವ ಅಂತ ಕರಿತೀವಿ, ಉತ್ತರ ಕರ್ನಾಟಕದ ಕಡೆ ವಾಂಟಣಿ ದಾವ ಅಂತ ಕರೀತಾರೆ. ಸೊ ಈ ಒಂದು ದಾವೆಯನ್ನು ಸಲ್ಲಿಸಿ ಅವರು ನ್ಯಾಯಾಲಯದ ಮೂಲಕ ಡಿಕ್ರಿಯನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳು ಇರುತ್ತೆ. ಏನಾದರೂ ನ್ಯಾಯಾಲಯದ ಖರ್ಚು ವೆಚ್ಚಗಳು ಅಥವಾ ವಕೀಲರ ಖರ್ಚು ವೆಚ್ಚಗಳು ಬಡ ರೈತರು ಅಂತ ಸಂದರ್ಭಗಳ ಪರಿಸ್ಥಿತಿಯಲ್ಲಿ ನ್ಯಾಯಾಲಯದಲ್ಲಿ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇರುತ್ತೆ. ಅಲ್ಲಿ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಲ್ಲಿ ಒಂದಷ್ಟು ಜನ ವಕೀಲರು ಪ್ಯಾನಲ್ ಅಡ್ವೊಕೇಟ್ ಆಗಿರ್ತಾರೆ. ಸೊ ಅವರನ್ನು ಸಂಪರ್ಕಿಸಿದರೆ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಅವರು ಕೂಡ ಪರಿಶೀಲನೆ ಮಾಡ್ತಾರಲ್ಲ, ಇದು ಈಗ ಇವರು ಉಚಿತ ಕಾನೂನು ಸೇವೆ ಪಡೆಯೋದಕ್ಕೆ ಅರ್ಹರೋ ಇಲ್ವೋ ಅಂತ ಹೇಳಿ ಅದು ಕೂಡ ಪರಿಶೀಲನೆ ಆಗುತ್ತೆ. ಖಂಡಿತ ಅಲ್ವಾ. ಜೊತೆಗೀಗ ಊರಲ್ಲಿ ಹಿಂದಿನ ಒಂದು 60 ವರ್ಷದ ಹಿಂದೆ ಅಂದ್ಕೊಳ್ಳಿ, ಇಲ್ಲ 70 ವರ್ಷದ ಹಿಂದೆ ಊರಿನ ಪ್ರಮುಖರು ಏನೋ ಒಬ್ಬ ಸಣ್ಣ ರೈತ ಹತ್ರ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಏನೋ ಒಂದು ಸ್ವಲ್ಪ ಅವ್ರಿಗೆ ಧಾನ್ಯನೋ ಕೊಟ್ಟು ಇದನ್ನೋ ಕೊಟ್ಟು ಹೊಲ ಏನೋ ಬರ್ಸ್ಕೊಂಡಿರ್ತಾರೆ, ಇದು ಮಾಡಿರ್ತಾರೆ. ಈಗ ಅವರ ಮಕ್ಕಳು ಏನಾದರೂ ಮುಂದೆ ಬಂದು ಇದು ನಮ್ಮಪ್ಪ ಮಾಡ್ತಾ ಇದ್ದ ಜಮೀನು, ಇದು ನಮಗೆ ಬೇಕೀಗ ಅಂತಂದಾಗ ನೀವು ಯಾವ ರೀತಿಯಿಂದ ಸಹಾಯ ಮಾಡ್ತೀರಿ? ಈಗ ಜಮೀನು ಬರ್ಸ್ಕೊಳ್ಳೋದಕ್ಕೆ ಇಟ್ಸ್ ನೀಡ್ಸ್ ಟು ಬಿ ರಿಜಿಸ್ಟರ್ಡ್. ಅಂದರೆ ಈಗ ಯಾವುದೇ ಜಮೀನಲ್ಲಿ ಯಾರ ಹೆಸರನ್ನು ಎಂಟ್ರಿ ಮಾಡೋದಕ್ಕೆ ಅಥವಾ ತೆಗೆಯೋದಕ್ಕೆ, ಹೆಚ್ಚು ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ ಅದು ಆ ದಾಖಲೆ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಸೊ ಅದು ರಿಜಿಸ್ಟರ್ ಆಗದೇ ಇದ್ದ ಪಕ್ಷದಲ್ಲಿ ಯಾರು ಬರ್ಸ್ಕೊಂಡಿದ್ದಾರೆ ಅಂತ ಈ ರೈತ ಅಂದ್ಕೊಂಡಿರ್ತಾನೆ, ಅವ್ರ ಹೆಸರಿಗೆ ಆ ಜಮೀನು ಹೋಗಿರೋದಿಲ್ಲ. ಸೊ ಅದನ್ನ ನ್ಯಾಯಾಲಯದಲ್ಲಿ 3 ವರ್ಷದೊಳಗೆ ನಾವು ಚಾಲೆಂಜ್ ಮಾಡಬಹುದು, ಇಲ್ಲ ಅಂದ್ರೆ ಟೈಮ್ ಲಿಮಿಟ್ ಮುಗಿದು ಹೋಗಿರುತ್ತೆ. ಸೊ ಕಾನೂನಿನ ಕಾಲಾವಕಾಶ ಅನ್ನುವ ಒಂದು ಕಾನೂನು ಇದೆ ನಮ್ಮಲ್ಲಿ. ಸೊ ಆ ಕಾಲಾವಕಾಶದೊಳಗೆ ಅದನ್ನ ಕೇಳಬೇಕಾಗುತ್ತೆ. ಇಲ್ಲ, ಯಾಕಂದ್ರೆ ಅವನು ಅನಕ್ಷರಸ್ಥರಾಗಿರ್ತಾನೆ, ಅಲ್ಲಿ ಊರಿನ ಅವ್ರಿಗೇನು ಗೊತ್ತಿಲ್ಲ. ನಿನ್ಗೆ ಯಾಕೆ ಬೇಕೋ ಜಮೀನು, ನಾವೆಲ್ಲ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತನೋ ಆವಾಗ, ಅಂದರೆ ಸುಮಾರು ಒಂದು 60-70 ವರ್ಷದ ಹಿಂದೆ ಈ ಥರ ಒಂದು ಸುಮಾರು ಈ ಥರದ್ದು ಆಗಿರೋ ಒಂದು ಘಟನೆಗಳು ನಾವು ಚರಿತ್ರೆಯಲ್ಲಿ ನೋಡ್ಬೋದು, ನಾವು ಹಿಸ್ಟ್ರಿಯಲ್ಲಿ ನೋಡಿದ್ದೀವಿ ಕೂಡ. ಸೊ ಅಂಥ ಒಂದು ವಿಚಾರದಲ್ಲಿ ಅವನ ಮಗನೋ ಇಲ್ಲ ಮೊಮ್ಮಗನೋ ಮುಂದೆ ಬಂದು ನಮ್ಮಪ್ಪ ನಮ್ಮ ಮುತ್ತಜ್ಜ ಅವರು ಉಳುಮೆ ಮಾಡ್ತಾಯಿದ್ರು, ಈ ಜಮೀನು ನಮ್ಮದು ಅಂತಂತ ಹೇಳೋದಾದರೆ ಅದು ಯಾವ ರೀತಿ ತಾವು ಪರಿಹಾರ ಅಥವಾ ತಮ್ಮ ಒಂದು ಸಲಹೆ ಯಾವ ರೀತಿ ಅಂತ ಹೇಳ್ತೀರಾ? ಅಂಥ ಸಂದರ್ಭಗಳಲ್ಲಿ ನಮ್ಮ ಕಾನೂನು ಎಲ್ಲದಕ್ಕೂ ಒಂದು ದಾರಿಯನ್ನು ಕೊಟ್ಟಿದೆ. ಯಾಕೆ ಅದನ್ನ ತಡವಾಗಿ ಆ ದಾವೆಯನ್ನು ಹಾಕ್ತಾ ಇದ್ದಾನೆ ಅನ್ನುವ ಕಾರಣವನ್ನು ಆತ ಕೊಡಬೇಕಾಗುತ್ತೆ, ಕಾರಣ ನಮೂದಿಸಬೇಕಾಗ್ತದೆ. ಸೊ ನ್ಯಾಯಾಲಯ ದಾಖಲೆಗಳನ್ನು ಪರಿಶೀಲಿಸಿ ಇವರ ತಂದೆಯವರಿಗೆ ಮೋಸ ಆಗಿದೆಯೋ ಇಲ್ವೋ ಅನ್ನೋದನ್ನ ವಿಚಾರಣೆಯ ನಂತರ ನ್ಯಾಯಾಲಯ ಅದನ್ನ ನಿರ್ಧಾರ ಮಾಡಿ ಒಂದು ತೀರ್ಪನ್ನು ಕೊಡುತ್ತೆ. ಅದು ನ್ಯಾಯಾಲಯಕ್ಕೆ ಬಿಟ್ಟ ವಿವೇಚನಾ ಅಧಿಕಾರ ಆಗಿರುತ್ತದೆ. ಅಲ್ಲ, ಅದ್ರ ಜೊತೆಗೆ ಈಗ ಊರಲ್ಲಿ ಸಾಕ್ಷಿ ಇರ್ತಾರೆ ಕೆಲವೊಬ್ರು, 90 ವರ್ಷದವರು, 95 ವರ್ಷದವರು, ಇಲ್ಲ ಈ ಹುಡುಗಂದ ಅಪ್ಪನ ಇಲ್ಲ ಅಜ್ಜನೋ ಅದು ಜಮೀನು ಉಳುಮೆ ಮಾಡ್ತಾ ಇದ್ದ, ನಾವು ಅದಕ್ಕೆ ಸಾಕ್ಷಿ ಕೊಡಕ್ಕೆ ರೆಡಿ ಇದ್ದೀವಿ, ತಯಾರಿದ್ದೀವಿ, ಅದೇ ದಾಖಲೆ ಇಲ್ಲ ಅಂದಾಗ ಏನು ಮಾಡೋದು? ಆಗ ಬಾಯಿ ಮಾತಿನ ಸಾಕ್ಷಿ ಅಂದ್ರೆ ಓರಲ್ ಎವಿಡೆನ್ಸ್ ಅಂತ ಹೇಳ್ತೀವಿ. ಸೊ ಅದರ ಮೂಲಕ ನ್ಯಾಯಾಲಯದಲ್ಲಿ ಇವರು ಸಾಕ್ಷಿಯನ್ನ ಕೊಡಬಹುದು, ಕೊಡ್ಲೇಬಾರದು ಅಂತೇನಿಲ್ಲ. ಸೊ ಅದನ್ನ ನ್ಯಾಯಾಲಯ ತನ್ನ ವಿವೇಚನೆಯ ಮೂಲಕ ಅದನ್ನ ನಿರ್ಧಾರ ಮಾಡುತ್ತೆ. ಹೌದು, ಇದು ಏನು ಅವ್ರ ಪರವಾಗಿ ಆಗಬೇಕು ಅಥವಾ ಏನಂತ ಅವ್ರು ನಿರ್ಧಾರ ಮಾಡುತ್ತೆ. ಹೌದು, ಖಂಡಿತ. ಕೆಲವೊಂದು ಸಂದರ್ಭದಲ್ಲಿ ಈಗ ಹಠಮಾರಿ ಕೆಲವೊಬ್ರು ಉಂಬತನ ತೋರಿಸ್ತಾರೆ, ನಮ್ಮ ರಸ್ತೆ ನಮ್ಮ ಜಮೀನಿನ ರಸ್ತೆ ನೀನು ಹೋಗಬಾರ್ದು, ಅಥವಾ ಸಾರ್ವಜನಿಕರಿಗೆ ಅದನ್ನು ಇಲ್ಲ ಇದು ನಮ್ಮದು, ಇದು ನಾವು ಬಿಡೋದಿಲ್ಲ ನಿಮ್ಮ ಹೋಗೋಕ್ಕೆ ಅಂತಂತ ಹೇಳ್ತಾರೆ. ಆಮೇಲೆ ಅದು ಗಲಾಟೆ ಕೂಡ ಕೆಲವೊಂದು ಸಲ ಆಗಿರೋ ಒಂದು ಸಂದರ್ಭಗಳು ನಾವು ನೋಡಿದ್ದೀವಿ ಸರ್, ಕೇಳಿದ್ದೀವಿ. ಹೌದು. ಇಂಥ ಸಂದರ್ಭದಲ್ಲಿ ಈಗ ಅವನ ಜಮೀನಿಂದ ಇನ್ನೊಬ್ಬನ ಜಮೀನಿಗೆ ಹೋಗೋಕ್ಕೆ, ರಸ್ತೆ ಬಿಡೋಕ್ಕೆ ಯಾವ ರೀತಿಯಿಂದ ತಾವು ಕಾನೂನಿನ ಒಂದು ಪರಿಹಾರ ಕೊಡ್ತೀವಿ? ಈಗ ಸಾರ್ವಜನಿಕ ರಸ್ತೆ ಹಾಗೂ ಹರಿಯುವ ನೀರನ್ನು ತಡೆಯೋ ಹಾಗಿಲ್ಲ. ಭಾರತೀಯ ದಂಡ ಸಂಹಿತೆ ಅಂತ, ಇಂಡಿಯನ್ ಪಿನಲ್ ಕೋಡ್ ಅಂತ ಮೊದಲು ಇತ್ತು, ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಗಿದೆ. ಸೊ ಅದರಲ್ಲೂ ಕೂಡ ಅದು ಒಂದು ಅಪರಾಧ ಆಗುತ್ತೆ ಆ ಥರ ತಡೆಯೋದು. ಇನ್ನು ಸಿವಿಲ್ ವಿಚಾರಕ್ಕೆ ಬಂದರೆ, ಸಿವಿಲ್ ಕಾನೂನುಗಳ ವಿಚಾರಕ್ಕೆ ಬಂದರೆ ಈಸ್ಮೆಂಟರಿ ರೈಟ್ ಅಂತ ಕರಿತೀವಿ. ಈಗ ಮ್ಯಾಪಲ್ಲಿ ಅಂದರೆ ನಕ್ಷೆಯಲ್ಲಿ ಕಾಣಿಸುವ ರಸ್ತೆ ಅಥವಾ ಇನ್ನೊಬ್ಬನ ತೋಟವನ್ನ ಜಮೀನನ್ನ ಹಾದು ನನ್ನ ತೋಟಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಅದನ್ನ ತಡೆಯೋ ಹಾಗಿಲ್ಲ. ಆತನ ಈಸ್ಮೆಂಟರಿ ರೈಟಿಗೆ ನಾವು ಧಕ್ಕೆ ತಂದಂಗೆ ಆಗುತ್ತೆ. ಸೊ ಅದನ್ನ ತಡೆಯೋದು ಕೂಡ ಸಿವಿಲ್ ನ್ಯಾಯಾಲಯದ
ಮೂಲಕ ನಾವು ನ್ಯಾಯಾಲಯದ ಮೆಟ್ಟಿಲೇರಿ ನಮಗೆ ಬೇಕಾದಂತಹ ನ್ಯಾಯವನ್ನ ಪಡೆದುಕೊಳ್ಳುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಜಮೀನಿಗೆ ಹೋಗುವಂತಹ ಹಕ್ಕನ್ನ, ಇನ್ನೊಬ್ಬನ ಹಕ್ಕನ್ನ ನಾವು ತಡೆಯೋ ಹಾಗೆ ಇಲ್ಲ. ಆ ರೈತ ಕೂಡ ತಡೆಯೋ ಹಾಗಿಲ್ಲ, ಇವರು ಕೂಡ ತಡೆಯೋ ಹಾಗಿಲ್ಲ. ಅವರು ಹೋಗ್ಬೋದು, ಇವರು ಹೋಗ್ಬೋದು ಅಲ್ವಾ? ಹೌದು. ಅದು ಒಂದು ಸಾರ್ವಜನಿಕ ಆಸ್ತಿ ಅಂತ ಹೇಳ್ಬೋದು. ಜೊತೆಗೀಗ ಆಕಸ್ಮಿಕವಾಗಿ ಸಿಡಿಲು ಬಡಿದು ಇಲ್ಲ ಬೇರೆ ಏನೋ ಕಾಡು ಪ್ರಾಣಿ ಕಚ್ಚಿದ್ದಾಗಲಿ ಅಥವಾ ಸರಿ ಸರ್ಪಗಳು ಅವನಿಗೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ, ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ, ಇಲ್ಲ ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಒಂದು ಆಕಸ್ಮಿಕ ಮರಣ ಹೊಂದಿದಲ್ಲಿ ಕಾನೂನಿನ ಸಹಾಯ ಯಾವ ರೀತಿಯಿಂದ ಪಡಿಬಹುದು ಅಂತ ಹೇಳ್ತೀರಾ? ಅವರಿಗೆ ನ್ಯಾಯಗೋಸ್ಕರ ಸಾಧಾರಣವಾಗಿ ಬೆಳೆಗಳಿಗೆ ಈ ರೀತಿಯಾದಂತಹ ವಿಮೆ ಇರುತ್ತದೆ. ಅದನ್ನ ಇನ್ಶೂರೆನ್ಸ್ ಕಂಪನಿಯವರು ಕೊಡಬೇಕಾಗ್ತದೆ. ಕೊಟ್ಟಿಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಲಯ ಅಂದ್ರೆ ಕನ್ಸ್ಯೂಮರ್ ಫೋರಂ ಅಂತ ಗ್ರಾಹಕರ ನ್ಯಾಯಾಲಯ ಇರುತ್ತೆ. ಜಿಲ್ಲೆಗೊಂದು ಗ್ರಾಹಕರ ನ್ಯಾಯಾಲಯ ಇದ್ದೇ ಇರುತ್ತೆ. ಆಮೇಲೆ ಇನ್ನೇನಾದ್ರೂ ಯಾವುದಾದ್ರೂ ಕೆಲಸದವರನ್ನ ನಾವು ತಗೊಂಡು, ಸೊ ಅವರು ನಮ್ಮ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಆ ರೀತಿಯಾಗಿ ಮರಣ ಹೊಂದಿದ್ರೆ ಅದನ್ನ ಆ ಕಾರ್ಮಿಕನಿಗೆ ಪರಿಹಾರವನ್ನು ನೀಡುವ ಜವಾಬ್ದಾರಿ ಓನರ್ ಮೇಲಿರುತ್ತೆ, ಆ ತೋಟದ ಮಾಲೀಕನ ಮೇಲಿರುತ್ತೆ. ಸೊ ಅದನ್ನು ನೆಗ್ಲಿಜೆನ್ಸ್ ಅಂಡರ್ ಮಾನ್ಯ ನ್ಯಾಯಾಲಯದಲ್ಲಿ ಕೆಲಸ ಮಾಡುವವನು ಬದುಕಿದ್ರೆ ಪ್ರಶ್ನೆ ಮಾಡ್ಬೋದು, ಅಥವಾ ಮರಣ ಹೊಂದಿದ್ರೆ ಆತನ ಮೇಲೆ ಡಿಪೆಂಡ್ ಆಗಿರುವಂತಹ, ಅವರನ್ನು ಅವಲಂಬಿಸಿರುವಂತಹ ಅವರ ಕುಟುಂಬದ ಸದಸ್ಯರು ಅದನ್ನು ನ್ಯಾಯಾಲಯದಲ್ಲಿ ಕೇಳುವ ಅವಕಾಶ ಇದೆ. ಹೌದು. ಆಮೇಲೆ ಹೆಚ್ಚಾಗಿ ನಾವು ನೋಡ್ತೀವಿ, ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಇಲ್ಲ ನಮ್ಮ ಮಂಗಳೂರು, ಉಡುಪಿ, ಮಡಿಕೇರಿ ಆಗಿರ್ಬೋದು, ಈ ಜೀತ ಪದ್ಧತಿ ಅಂತ ಹೇಳಿದೆ. ಜೀತ ಪದ್ಧತಿ ಅಂತ ನಿಮ್ಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಜೀತ ಪದ್ಧತಿಯಲ್ಲಿ ಅವರು ಏನೋ ಅವರಿಂದ ಸಾಲ ತಗೊಂಡಿರ್ತಾರೋ ಅಥವಾ ಇವರೇ ವರ್ಷಕ್ಕೆ ನಾವು ಇಂತಿಷ್ಟು ಕೊಡ್ತೀವಿ ಅಂತಂತ ಹೇಳಿ ಮಾಲೀಕ ಯಾರಿರ್ತಾನೆ, ಆಮೇಲೆ ಅವರು ಅಲ್ಲೇನೆ ಕೆಲಸ ಮಾಡಿಕೊಂಡು ಅಲ್ಲೇನೆ ನೋಡಿಕೊಂಡು ಅಲ್ಲೇ ಇರಬೇಕು. ಈಗ ಪ್ರಚಲಿತ ವಿದ್ಯಮಾನದಲ್ಲಿ ಜೀತ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ಜೀತ ಪದ್ಧತಿ ನಿರ್ಮೂಲನೆ ಸುಮಾರು ಕಾನೂನುಗಳಿದ್ದಾವೆ. ಅದಕ್ಕೆ ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಇದ್ದಾರೆ, ಜೊತೆಗೆ ನ್ಯಾಯಾಲಯದವರು ಕೂಡ ಇದ್ದಾರೆ, ಜೊತೆಗೆ ಆರಕ್ಷಕ ವಿಭಾಗದವರು ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಒಂದು ಜೀತ ಪದ್ಧತಿ ಕಂಡು ಹಿಡಿದ ಆದಮೇಲೆ ಯಾವ ರೀತಿಯಿಂದ ಅದು ಮುಂದೆ ಒರಿತದೆ ಅಂತ ಹೇಳ್ತೀರಾ? ಅದೇ, ಈ ಜೀತ ಪದ್ಧತಿ ಅನ್ನೋದು ಸ್ವಾತಂತ್ರ್ಯ ಸಿಕ್ಕ ಕೆಲವು ವರ್ಷಗಳವರೆಗೆ ತುಂಬಾ ರ್ಯಾಂಪ್ಯಾಂಟ್ ಇನ್ ದ ಸೊಸೈಟಿ ಅಂತ ಹೇಳ್ಬಹುದು. ಸೊ ಅದಾದ ನಂತರ ಭಾರತ ಸಂವಿಧಾನದಲ್ಲೂ ಕೂಡ ಅದನ್ನು ತಗೊಬಂದ್ರು, ಜೀತ ಪದ್ಧತಿ ನಿರ್ಮೂಲನೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಲೇಬರ್ ಲಾಸ್ ಅಂದ್ರೆ ಕಾರ್ಮಿಕರ ಕಾನೂನುಗಳನ್ನು ತಂದ್ರು. ಅದರಲ್ಲೂ ಕೂಡ ಬೌಂಡೆಡ್ ಲೇಬರ್ ಅಂದ್ರೆ ಜೀತ ಪದ್ಧತಿಯನ್ನ ಅಬಾಲಿಷನ್ ಮಾಡಲಾಯಿತು. ಇಟ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಅಬಾಲಿಷ್ಡ್ ಕಾನೂನಿನ ಕಣ್ಣಲ್ಲಿ. ಸೊ ಈಗ ಏನಾದರೂ ಯಾರನ್ನಾದರೂ ಈ ರೀತಿಯಾಗಿ ಜೀತವಾಗಿ ಇಟ್ಟುಕೊಂಡ್ರೆ ಆ ವ್ಯಕ್ತಿಗೆ ಖಂಡಿತ ಬಂದು ಕಂಪ್ಲೇಂಟ್, ಫಿರ್ಯಾದಿಯನ್ನು ಕೊಡೋದಕ್ಕಾಗೋದಿಲ್ಲ. ಅವರ ಕುಟುಂಬಸ್ಥರೋ, ಅವರ ಸಂಬಂಧಿಕರೋ, ಸ್ನೇಹಿತರೋ ಯಾರಾದರೂ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ಬೋದು, ಅಥವಾ ರೆವೆನ್ಯೂ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ತಹಶೀಲ್ದಾರು, ಜಿಲ್ಲಾಧಿಕಾರಿಗಳಿಗೆ ಫಿರ್ಯಾದಿಯನ್ನು ಕೊಟ್ಟರೆ ತಕ್ಷಣಕ್ಕೆ ಅದರ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಪೊಲೀಸರಿಗೆ ಹಾಗೂ ರೆವಿನ್ಯೂ ಅಫಿಷಿಯಲ್ಸ್ ಅಂದರೆ ತಹಶೀಲ್ದಾರ್, ಕಂದಾಯ ಇಲಾಖೆಯವರಿಗೆ ಇರುತ್ತದೆ. ಸೊ ಅವರು ಆ ಸ್ಥಳಕ್ಕೆ ಬಂದು ಅದರ ಬಗ್ಗೆ ವಿಚಾರಣೆ ನಡೆಸಿ ಯಾರು ತಪ್ಪಿಸ್ತಾರೋ ಅವರನ್ನು ಬಂಧನ ಮಾಡಿ ಆ ಏನು ಒಬ್ಬ ವ್ಯಕ್ತಿಯನ್ನ ಬಾಲಕಾರ್ಮಿಕನ ಬೌಂಡೆಡ್ ಲೇಬರ್ ಜೀತದಾಳಾಗಿ ಸೇರಿಸ್ಕೊಂಡಿರ್ತಾರ ಅವರನ್ನ ಬಿಡುಗಡೆ ಮಾಡುವ ಎಲ್ಲ ಅಧಿಕಾರ ಕಂದಾಯ ಅಧಿಕಾರಿಗಳೇ ಹಾಗೂ ಪೊಲೀಸರಿಗೆ ಇರುತ್ತೆ. ಬಿಡುಗಡೆ ಆದ್ಮೇಲೆ ಕಾನೂನಿನ ಒಂದು ಸಹಾಯ ಯಾವ ರೀತಿಯಿಂದ ಅವರಿಗೆ ಸಿಗುತ್ತೆ ಸರ್? ಖಂಡಿತ ಮಾಲೀಕರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತದೆ, ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತದೆ. ಮಾನ್ಯ ನ್ಯಾಯಾಲಯಗಳು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪರಿಶೀಲಿಸಿ ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಿ ಯಾರು ಆ ರೀತಿಯಾಗಿ ಕೆಲಸ ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನ ಮಾಡ್ತವೆ. ಪುನರ್ವಸತಿಗಾಗಿ ಏನು ಕ್ರಮ ತಗೊಳ್ತದೆ? ಪುನರ್ವಸತಿಗಾಗಿ ಪವರ್ ಇರೋದು ಅಂದ್ರೆ ಅಧಿಕಾರ ಇರೋದು ರೆವೆನ್ಯೂ ಅಧಿಕಾರಿಗಳಿಗೆ, ಕಂದಾಯ ಇಲಾಖೆಗೆ ನಿರ್ದೇಶನ ಮಾಡಬಹುದು ಮಾನ್ಯ ನ್ಯಾಯಾಲಯ. ಹೌದು, ಯಾಕಂದ್ರೆ ನಾವು ಜೀತ ಪದ್ಧತಿ ಅಂದ ತಕ್ಷಣ ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡ್ತದೆ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೀವಿ. ಇದು ಕಾರ್ಮಿಕ ಇಲಾಖೆಗೆ, ಜೀತ ಪದ್ಧತಿ ಅಂದ ತಕ್ಷಣ ಕಾರ್ಮಿಕ ಇಲಾಖೆ ಅಂತ ನಾವು ಸಾಮಾನ್ಯ ತಿಳ್ಕೊಳ್ತೀವಿ. ಆದರೆ ತಾವು ಹೇಳ್ತಾ ಇದ್ದೀರಾ ಇದು ಕಂದಾಯ ಇಲಾಖೆ ಅಂತ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು, ಈ ವಿಚಾರನ ಎಷ್ಟೋ ಕೇಳುಗರಿಗೆ ನಮ್ಮ ಅಥವಾ ನಮ್ಮ ರೈತರಿಗೆ ಅಥವಾ ಇನ್ನೇನು ಆಕಾಶವಾಣಿಯ ಒಂದು ಶ್ರೋತೃಗಳಿಗೆ ಗೊತ್ತಿಲ್ಲ ಇದು. ಅಂದ್ರೆ ಕಾರ್ಮಿಕ ಇಲಾಖೆಯು ಸಹ ಇದರಲ್ಲಿ ಭಾಗವಹಿಸುವ ಅಧಿಕಾರ ಅವರಿಗೂ ಇದೆ, ಇಲ್ಲ ಅಂತಿಲ್ಲ. ಅಂದ್ರೆ ಸಂಪೂರ್ಣ ನಿರ್ವಹಣೆ ಮಾಡೋದು ಕಂದಾಯ ಇಲಾಖೆ. ಹೌದು ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇದೊಂದು ವಿಚಾರವನ್ನು ಹೇಳಬೇಕು.
ಯಾವಾಗ ಶಾಸಕಾಂಗ ಕಾರ್ಯಾಂಗದ ಬಾಗಿಲು ಮುಚ್ಕೊಳ್ತದೆಯೋ ಆವಾಗ ನ್ಯಾಯಾಂಗದ ಬಾಗಿಲು ತೆರೆದುಕೊಳ್ತದೆ ಅಂತ ಹೇಳ್ತಾರೆ. ನ್ಯಾಯವನ್ನು ಎತ್ತಿ ಹಿಡಿಯೋದಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಗಮನಿಸಬಹುದು, ಬಡ ರೈತರಿಗೆ ಅಥವಾ ಅನಕ್ಷರಸ್ಥರಿಗೆ ಕೊನೆಯದಾಗಿ ಅವರು ತಟ್ಟಬೇಕಾದದ್ದು ನ್ಯಾಯಾಂಗದ ಬಾಗಿಲನ್ನೇ. ಬೇರೆ ಎಲ್ಲೂ ಅವರಿಗೆ ಅಂತಹ ಒಂದು ನಿಷ್ಪಕ್ಷಪಾತವಾದಂತಹ ಪ್ರತಿಕ್ರಿಯೆ ಸಿಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಏನು ನಮ್ಮ ವ್ಯವಸ್ಥೆಯಲ್ಲಿ ಮೂರನೇ ಅಂಗ ಏನು ನ್ಯಾಯಾಂಗ ಇದೆ, ಅದು ರೈತರ ಕಣ್ಣೀರನ್ನು ಒರೆಸೋದಕ್ಕೆ ಒಂದು ಒಳ್ಳೆಯ ಅಂಗವಾಗಿದೆ ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದು ಸರ್. ಇದುವರೆಗೆ ತಾವು ರೈತ ಮತ್ತು ಕಾನೂನು ಈ ವಿಚಾರ ಕುರಿತು ನಮ್ಮ ಕೇಳುಗರಿಗೆ ಭದ್ರಾವತಿ ಆಕಾಶವಾಣಿ, ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿಗಾಗಿ ಅಥವಾ ತಮ್ಮನ್ನೇ ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ, ಸಂಪರ್ಕ ಸಂಖ್ಯೆ ಹೇಳಬೇಕಂದ್ರೆ 7891462276. ಯಾಕೆಂದರೆ ದೂರವಾಣಿ ಮುಖಾಂತರ ಎಲ್ಲದೂ ಆಗೋದಿಲ್ಲ ಅಲ್ವಾ? ಹೌದು. ಸೊ ಅವರು ದೈಹಿಕವಾಗಿ ಏನು ಅವ್ರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ನಿಮ್ಮನ್ನೇ ಖುದ್ದಾಗಿ ಬಂದು ಅವರು ಕಾಣಬೇಕು. ಅದು ನ್ಯಾಯಾಲಯದಲ್ಲಿ ಕಾಣಬೇಕು, ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರ ಇರಬೇಕು. ಸೊ ಆವಾಗಲೇ ತಾವು ಅದನ್ನು ಪರಿಹಾರ ಮಾಡ್ತೀರಾ, ಅವರಿಗೆ ಸಲಹೆ ಕೊಡ್ತೀರಾ, ಮತ್ತು ಅವ್ರಿಗೆ ಮುಂದೆ ಒಂದು ಮಾರ್ಗದರ್ಶನ ಕೂಡ ಕೊಡ್ಬೋದು. ಧನ್ಯವಾದ ಚೇತನ್ ಹೆಗಡೆ ಅವರೇ. ಇದುವರೆಗೆ ತಾವು ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM ಕೇಂದ್ರಕ್ಕೆ ಬಂದು ರೈತ ಮತ್ತು ಕಾನೂನು ಈ ವಿಚಾರ ಕುರಿತು ತಮಗೇನು ಒಂದು ತಮ್ಮಲ್ಲಿ ಏನು ಒಂದು ಅಭಿಪ್ರಾಯ ಇದೆ, ತಮ್ಮಲ್ಲಿ ಏನು ಒಂದು ಹೇಳಬೇಕು ಕೇಳಬೇಕು ನಾನು ಇನ್ನೊಬ್ಬರಿಗೆ ಅಂತ ಅನ್ನೋ ಒಂದು ಉತ್ಸಾಹ ಇದೆ, ಅದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ.